ರಾಜ್ಯದಲ್ಲಿ ಮೀಸಲಾತಿಯ ಕಿಚ್ಚಿನ ನಡುವೆ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ. ಮುಖ್ಯ ವಾಹಿನಿಗೆ ಬಂದೇ ಇಲ್ಲ ಅಲೆಮಾರಿ ಸಮುದಾಯ. ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಬಹುದೊಡ್ಡ ಅನ್ಯಾಯ. ಸೊ ಮುಖ್ಯ ವಾಹಿನಿಗೆ ಬಂದೇ ಇಲ್ಲ ಅಲೆಮಾರಿ ಸಮುದಾಯ. 59 ಜಾತಿ ಉಪಜಾತಿಗಳಿರ್ತಕ್ಕಂತಹ ಒಂದು ಸಮುದಾಯ. ದನಿಯೇ ಇಲ್ಲದ ಈ ಸಮುದಾಯಗಳಿಗೆ ನ್ಯಾಯ ಕೊಟ್ಟಿಲ್ಲ. ನ್ಯಾಯ ಕೊಡೋದಕ್ಕೆ ಯಾರು ಮನಸ್ಸು ತೋರಿಸ್ತಾ ಇಲ್ಲ. ಈ ಸಮುದಾಯಕ್ಕೆ 1% ಒಳ ಮೀಸಲಾತಿ ಕೊಡಲೇಬೇಕು. ಎಡಗೈ ಬಲಗೈಗೆ ತಲಾ 6, ಸ್ಪೃಶ್ಯ ಜಾತಿಗಳಿಗೆ 5ರಷ್ಟು ಒಳ ಮೀಸಲಾತಿ. 3ನೇ ವರ್ಗಕ್ಕೆ ಅಲೆಮಾರಿ ಸಮುದಾಯ ಸೇರಿಸಿದ ಬಗ್ಗೆ ಆಕ್ಷೇಪ. ಪ್ರಬಲ ಸಮುದಾಯದ ಜೊತೆಗೆ ಈ ದುರ್ಬಲ ಸಮುದಾಯ, ತಳ ಸಮುದಾಯಗಳು ಪ್ರಬಲರ ಜೊತೆ ಗುದ್ದಾಡಿ ಮೀಸಲು ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಮೀಸಲಾತಿ ಫಿಕ್ಸ್ ಮಾಡಿ. ಅಲೆಮಾರಿಗಳ ಪರ ಮೊಳಗಿತ್ತು ನ್ಯಾಯದ ಕೂಗು. ಫ್ರೀಡಂ ಟಿವಿಯು ಕೂಡ ಸದಾ ದುರ್ಬಲರ ಪರವಾಗಿ ನಿಂತುಕೊಳ್ಳುತ್ತೆ. ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಐತಿಹಾಸಿಕ ಅನ್ಯಾಯ. ಈ ಅನ್ಯಾಯ ಕೇಳೋದಕ್ಕೆ ಯಾರೂ ಇಲ್ವೇನಯ್ಯ? ಯಾರೂ ಇಲ್ವಾ? ಆ ಸಮುದಾಯದ ನಾಯಕರುಗಳು ಕೂಡ ಇದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ನಿಮಗಳಿಗದೇನಾಗಿದೆ? ಹೆಂಡತಿಗೆ ಯಾವಾಗ ಸರಿಯಾದ ಗಂಡನಾಗೋದಿಲ್ವೋ ಊರವರಿಗೆ ಸರಿಯಾದ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಮುದಾಯದ ಒಂದು ಒಳ್ಳೆ ಮುಖಂಡರಾಗ್ರಯ್ಯ. ಐತಿಹಾಸಿಕ ಅನ್ಯಾಯ ಅಲ್ವಾ? 59 ಜಾತಿಗಳನ್ನು ಒಳಗೊಂಡ ಒಂದು ಸಮುದಾಯವನ್ನ ಪ್ರತ್ಯೇಕ ಗುಂಪು ಮಾಡಿ ಅದಕ್ಕೆ 1% ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಮನಸ್ಸು ಮಾಡೋದಿಲ್ಲ. ಇರೋದು 5 ಲಕ್ಷ ಪಾಪ್ಯುಲೇಷನ್, ನಾವು ಯಾಕೆ ಕೊಡಬೇಕು? ಅವರಿಂದ ಬೇರೇನು ಆಗಲಾರದು. 5 ಲಕ್ಷ ಸಮುದಾಯ ಅಲ್ವಾ, ನಿರ್ಲಕ್ಷ್ಯ ಮಾಡ್ಬಿಡೋಣ ಅಂತೇಳಿ ಸರ್ಕಾರ ಸುಮ್ಮನೆ ಕೂತರೆ ನಿಜಕ್ಕೂ ಕೂಡ ರಾಜಕೀಯವಾಗಿ ಪೆಟ್ಟು ತಿನ್ನಬೇಕಾಗಿ ಬಂದಿತ್ತು. ಸ್ಪೃಶ್ಯ ಸಮುದಾಯಕ್ಕೆ, ಒಂದು ಪ್ರಬಲವಾದ ಸಮುದಾಯಗಳ ಗುಂಪಿಗೆ ಈ ಸಮುದಾಯಗಳನ್ನು ಸೇರಿಸ್ಕತ್ತೀರಿ. ಪ್ರಬಲ ಸಮುದಾಯಗಳ ಜೊತೆ ಗುದ್ದಾಡಿ ತನ್ನ ಸವಲತ್ತುಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯೇನ್ರಿ ಅಲೆಮಾರಿ ಸಮುದಾಯ? ಪಾಪ ಓಣಿ ಕೇರಿಗಳಲ್ಲಿ ಚಾಟಿ ಬೀಸ್ಕೊಂಡು ಈ ಸಮುದಾಯ ಅಡ್ಡಾಡ್ಕೊಂಡು ತಿರುಗಾಡುತ್ತೆ, ಭಿಕ್ಷಾಟನೆ ಮಾಡುತ್ತೆ. ಈ ಸಮುದಾಯದ ದಯನೀಯ ಸ್ಥಿತಿಯನ್ನ ಲೆಕ್ಕಾಚಾರ ಹಾಕಿಕೊಂಡು ಈ ಸಮುದಾಯಕ್ಕೊಂದು ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಯಾರಿಗೂ ಮನಸ್ಸಿಲ್ವಾ? ನಾಚಿಕೆ ಆಗೋದಿಲ್ವ ಸರ್ಕಾರಕ್ಕೆ? ಈ ಸಮುದಾಯದ ಮುಖಂಡರು ಅಂತ ಕರೆಸಿಕೊಳ್ಳುವವರು ನಿಮ್ಮ ನಾಲಿಗೆಗೆ ಅದು ಯಾವ ಲಾಕನ್ನು ಹಾಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀರಿ. ಈ ಸಮುದಾಯ ಮನೆಯಲ್ಲಿ ರೋಧಿಸ್ತಾ ಇದೆ. ಈ ಸಮುದಾಯ ತನ್ನ ಬಾಹುಳ್ಯ ಪ್ರದೇಶಗಳಲ್ಲಿ, ಅಲೆಮಾರಿ ಬಾಹುಳ್ಯ ಪ್ರದೇಶದಲ್ಲಿ ಈ ಸಮುದಾಯದ ಸಂಕಟವನ್ನು ಕೇಳೋರಿಲ್ಲ. ಈ ಸಮುದಾಯ ಎಲ್ಲಿ ಬದುಕ್ತಾ ಇದೆ ಭಾರತದಲ್ಲಿ? ಈ ಸಮುದಾಯವನ್ನು ಪ್ರಬಲ ಸಮುದಾಯಗಳ ಗುಂಪಿಗೆ ಸೇರಿಸ್ತೀರಿ. 6 ಮೀಸಲಾತಿ ಕೊಟ್ಟು ಈ ಸಮುದಾಯವನ್ನು ಗುಂಪಲ್ಲಿ ಗೋವಿಂದ ಮಾಡೋ ಪ್ರಯತ್ನನ ನಿಮ್ಮದು? ನಿಮಗೆ ಏನು ಭಾವುಕತನ ಇದೆಯಾ? ನಿಮ್ಮ ನಿರ್ಭಾವುಕ ಹೃದಯ ನಿಮ್ಮದು? ನಿಸ್ಸಹಾಯಕ ಅಸಹಾಯಕತೆಯಲ್ಲಿ ಈ ಸಮುದಾಯ ಇನ್ನೆಷ್ಟು ವರ್ಷ ಕಾಲ ಕಳಿಬೇಕು? ಚಾಟಿ ಬೀಸ್ಕೊಂಡು, ಭಿಕ್ಷಾಟನೆ ಮಾಡ್ಕೊಂಡು, ಸುಡುಗಾಡು ಅವರ ಪರಿಸ್ಥಿತಿ ಇದೆಯಲ್ಲ, ಸ್ಮಶಾನದಲ್ಲಿ ಮಲಗಬಹುದಾದಂಥ ಪರಿಸ್ಥಿತಿ. ಸೂರಿಲ್ಲ, 2 ಅಂಗುಲ ಜಾಗ ಇಲ್ಲ, ಸಾಮಾಜಿಕವಾದಂತಹ ನ್ಯಾಯ ಇಲ್ಲ, ಆರ್ಥಿಕವಾದಂತಹ ಸದೃಢತೆ ಇಲ್ಲ ಈ ಸಮುದಾಯಕ್ಕೆ. ಕೇಳೋರು ಹೇಳೋರು ಯಾರೂ ಇಲ್ಲ ಒಳ ಮೀಸಲಾತಿಯ ಬಗ್ಗೆ. ಸೊ ಅಲೆಮಾರಿಗಳಿಗೆ ಅನ್ಯಾಯ, SC ಸಮುದಾಯ ಮೌನ ವಹಿಸಿದೆ ಎಂಬ ಆರೋಪ ಇದೆ. ಮುಖ್ಯ ವಾಹಿನಿಯ ಸಮುದಾಯಗಳು ತಲಾ 0.5% ಮೀಸಲಾತಿ ಬಿಟ್ಟುಕೊಡ್ರಯ್ಯ. ಹೃದಯ ವಿಶಾಲತೆಯನ್ನು ತೋರಿಸಿ ಅಲೆಮಾರಿ ಸಮುದಾಯ ಕೂಡ ಮುಖ್ಯ ವಾಹಿನಿಗೆ ಬರಲಿ. ಅವರು ಮನುಷ್ಯರೇ. ಹೊಲೆಯ ಸಮುದಾಯ, ಮಾದಿಗ ಸಮುದಾಯ, ಬೋವಿ ಸಮುದಾಯದ ನಾಯಕರಲ್ಲಿ ಅಲೆಮಾರಿಗಳ ಮನವಿ ಕಣ್ಣೀರಿಡ್ಕೊಂಡು ಕೇಳುತ್ತಿದ್ದಾರೆ. ಧ್ವನಿ ಇಲ್ಲದ ಸಮುದಾಯಗಳ ಪರ ರಾಷ್ಟ್ರ ಮಟ್ಟದ ಚಿಂತಕರಿಂದಲೂ ಧ್ವನಿ. ಮುಖ್ಯಮಂತ್ರಿಗಳೇ, ಈ ಅಲೆಮಾರಿ ಜಾತಿಗಳು ಕೇಳುತ್ತಿರುವುದರಲ್ಲಿ ನ್ಯಾಯ ಇದೆ. ದಯಮಾಡಿ ಇವರಿಗೆ ಪ್ರತ್ಯೇಕ ಮೀಸಲು ಕೊಡಬಹುದಾ ಯೋಚನೆ ಮಾಡಿ. ದಲಿತ ಸಮುದಾಯದ ನಾಯಕರೇ ಅಲೆಮಾರಿಗಳಿಗೆ ನ್ಯಾಯ ಕೊಡಿಸುವತ್ತ ಗಮನ ಕೊಡಿ. ಪರಮೇಶ್ವರ್ ಅವರೇ, ಮಾದೇವಪ್ಪನವರೇ, ಆಂಜನೇಯನವರೇ, ಮುನಿಯಪ್ಪನವರೇ, ನಾರಾಯಣ ಸ್ವಾಮಿ ಅವರೇ, ಕಣ್ಬಿಡ್ರಯ್ಯ. ತಂಗಡಗಿ ಅವರೇ, ರುದ್ರಪ್ಪ ಲಮಾಣಿ ಅವರೇ, ಅಲೆಮಾರಿಗಳ ಪರ ನಿಲ್ಲಿ. ನಿಮ್ಮ ಜಾತಿಗಳ ನಾಯಕರು ಈಗಾಗಲೇ ಮಂತ್ರಿಗಳಾಗಿದ್ದಾರೆ, ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ. KS, IAS, IPS ಹೀಗೆ ಹಲವು ಹುದ್ದೆಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆದರೆ ಈ ಸಮುದಾಯದವರು ವಿದ್ಯಾಭ್ಯಾಸ ಕೂಡ ಮಾಡಲು ಸಾಧ್ಯವಾಗ್ತಾ ಇಲ್ಲ.
ಇಲಿಟ್ರೇಟ್ ಫೆಲೋ ಅಂತ ಇನ್ನೆಷ್ಟು ವರ್ಷ ಕರೆಸ್ಕೊಳ್ಳೋದು? ಅನಕ್ಷರಸ್ಥರು ಈ ಸಮುದಾಯ ಅಂತ ಇನ್ನೆಷ್ಟು ವರ್ಷ ಸಹಿಸಿಕೊಳ್ಳೋದು? ಆ ಸಮುದಾಯವು ಕೂಡ ಮುಖ್ಯವಾಹಿನಿಗೆ ಬರಬೇಕಲ್ಲ. ಆ ಸಮುದಾಯದ ನಾಯಕರು ಕೂಡ ವಿಧಾನಸೌಧದಲ್ಲಿ ಕೂತ್ಕೋಬೇಕಲ್ಲ. ಆ ಸಮುದಾಯದ ನಾಯಕರು ಕೂಡ IPS ಆಗಬೇಕು, IAS ಆಗಬೇಕು, KS ಅಧಿಕಾರಿಗಳು ಕೂಡ ಆಗಬೇಕು. ಆ ಸಮುದಾಯ ಮಾಡಿರ್ತಕ್ಕಂತಹ ಅನ್ಯಾಯ ಏನು? 5 ಲಕ್ಷ ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯಲ್ಲಿ ನಮಗೆ ಯಾವ ರಾಜಕೀಯ ಲಾಭ ಅಂತ ತಿಳ್ಕೊಂಡೇನಾದ್ರೂ ಅನ್ಯಾಯ ಮಾಡ್ತಿದ್ದೀರೇನು? ಕೇಳೋರು ಹೇಳುವ ಯಾವ ವಿದ್ಯಾಭ್ಯಾಸದ ನಾಗರಿಕನೂ ಆ ಸಮುದಾಯದಲ್ಲಿಲ್ಲ ಅನ್ನೋ ಖಾತ್ರಿಯ ಮೇರೆಗೆ ಈ ತರಹದೊಂದು ನಿರ್ಧಾರಕ್ಕೆ ಬಂದಿದ್ದೀರೇನು? ಧ್ವನಿ ಇಲ್ಲದ ಸಮುದಾಯಕ್ಕೆ ಧ್ವನಿಯಾಗಿ ಹೀರೋ ಆಗರಯ್ಯ. ಫ್ರೀಡಮ್ ಟಿವಿ ಸ್ಕ್ರೀನು ನಿಮ್ಮನ್ನು ಮೆರೆಸುತ್ತೆ. ಆ ಸಮುದಾಯದ ಪರ ನಿಂತುಕೊಳ್ಳುವಂತಹ ಒಬ್ಬನೇ ಒಬ್ಬ ರಾಜಕಾರಣಿ ಬರಲಿ, ಫ್ರೀಡಮ್ ಟಿವಿ ನಿಮ್ಮನ್ನ ಹಾಡ ಹಗಲೇ ಮೆರೆಸುತ್ತೆ ಸ್ಕ್ರೀನ್ ಮೇಲೆ. ಕಾರಣ ಒಂದು ಅಸಹಾಯಕ, ಒಂದು ನಿಸ್ಸಹಾಯಕ ಸ್ಥಿತಿಯಲ್ಲಿರುವಂತಹ ಬರೀ 5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ, ಅತ್ಯಂತ ಈ BPL ಅಂತ ಕರೀತಾರೆ ನೋಡಿ, ಅದಕ್ಕೂ ಅತ್ಯಂತ ತಳಮಟ್ಟದ ಏನಾದರೂ ಒಂದು ವರ್ಗ ಇದ್ರೆ ಆ ಸಮುದಾಯ ಅದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಮುದಾಯದ ಕಿಚ್ಚನ್ನು ನೀವು ಒಂದ್ಸತಿ ಗಮನಿಸಬೇಕು. ಕೇಳಿಸ್ಕೊಂಡು ಬನ್ನಿ. ನಮ್ಮ ಜನಾಂಗಕ್ಕೆ ಬಂದಂಥ 1% ಮೀಸಲಾತಿಯನ್ನು ತೆಗೆದುಹಾಕಿ ಬೇರೆ ಸ್ಪೃಶ್ಯ ಜಾತಿಗೆ ಹಾಕಿರೋದು ನಾನು ಖಂಡಿಸ್ತೀನಿ. ಯಾಕೆ ಅಂದರೆ ನಾವು ಅರುಂಧತಿಯರ್ ಜನಾಂಗದವರು ಪೌರ ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರಾಗಿ ಮೋರಿ ಬಾಚಿಕೊಂಡು, ಕಸ ಗುಡಿಸ್ಕೊಂಡು, ಬಾತ್ರೂಮ್ಗಳನ್ನ ತೊಳ್ಕೊಂಡು ಜೀವನ ಮಾಡ್ತಕ್ಕಂಥ ಜನಾಂಗದವರು. ನಮ್ಮನ್ನು ವರ್ಗ ಎ 59 ಜಾತಿಗಳನ್ನ ಸೇರಿಸಿ 1% ಮೀಸಲಾತಿ ಕೊಟ್ಟಿದ್ದರು. ಆ 1% ಮೀಸಲಾತಿನ ಸ್ಪೃಶ್ಯ ಜಾತಿಗೆ ಹಾಕಿ ಸಚಿವ ಸಂಪುಟ ಸಭೆಯಲ್ಲಿ ಸ್ಪೃಶ್ಯ ಜಾತಿಗೆ 6%, ಎಡಗೈಗೆ 6% ಅಂತ ಹಾಕಿ ನಮ್ಮನ್ನು ಹೀನಾಯ ಸ್ಥಿತಿಗೆ ತಂದಿದ್ದಾರೆ. ನಾವು ಕಳೆದ 78 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಿದ್ದರೂ ಕೂಡ ಆ ಸ್ವಾತಂತ್ರ್ಯ ನಮಗೆ ಬಂದಿಲ್ಲ. ಪೌರ ಕಾರ್ಮಿಕರಿಗೆ, ಅರುಂಧತಿಯರ್ ಜಾತಿಯವ್ರಿಗೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು 3 ತಲೆಮಾರು 4ನೇ ತಲೆಮಾರು ತನಕನೂ ಇದ್ದೀವಿ. ಆದರೆ ನಮ್ಗೆ ಒಂದು ಸಲನೂ ಕೂಡ ಮೀಸಲಾತಿ ಸಿಕ್ಕಿಲ್ಲ, 1% ಕೂಡ ಸಿಕ್ಕಿಲ್ಲ. ಸದಾಶಿವ ಆಯೋಗದಲ್ಲಿ ಯಥಾಸ್ಥಿತಿನೇ ಕಾಪಾಡಿದ್ರು. ಈಗ ನಾಗಮೋಹನ್ ದಾಸ್ ಅವರು ನಮ್ಮನ್ನು ಆ ರೀತಿ ಪರಿಸ್ಥಿತಿಗೆ ಬಿಡಲ್ಲ ಅಂತೇಳಿ ನಮ್ಮನ್ನು ಅಂಬೇಡ್ಕರ್ ಭವನದಲ್ಲಿ ಮಾತನಾಡಿ ಎಲ್ಲರ ಮುಂದೆ ನಮ್ಮನ್ನು ಎತ್ತಿ ನಿಲ್ಲಿಸಿದ್ರು. ಪರಮ ಪೂಜ್ಯ ಬೋಧಿಸತ್ವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯದಂತೆ ಭಾರತದ ಸಂವಿಧಾನದ ಎಲ್ಲ ಆಶಯಗಳನ್ನು ಒತ್ತಂತೆ ಇವತ್ತು ಈ ರಾಜ್ಯದಲ್ಲಿ ಒಳ ಮೀಸಲಾತಿ ವಿಚಾರ ಭಾಳ ಬೃಹತ್ ಪ್ರಮಾಣದ ಹೋರಾಟ ನಡೆದಿತ್ತು. ನಡೆದ ಕಾರಣಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎಡಗೈಗೆ 6%, ಬಲಗೈಗೆ 6%, ಉಳಿಕೆ ಕೊರ್ಚ, ಕೊರಮ, ಬೋವಿ, ಲಂಬಾಣಿ ಮುಂತಾದ ನಿಕೃಷ್ಟ ಸಮುದಾಯಗಳಿಗೆ 5 ಅಂಥೇಳಿ ಹಂಚಿಕೆ ಮಾಡಿರೋಂಥ ವಿಚಾರ. ಅದರಲ್ಲಿ ಈಗ ಭಾಳ ಒಂದು ತಲೆಮಾರು ಒಂದು ಗುಂಪು ಅಂದರೆ ಒಂದು ಸಮುದಾಯ, ಅಲೆಮಾರಿ ಸಮುದಾಯ. ಈ ಅಲೆಮಾರಿ ಸಮುದಾಯ ಅಸಹಾಯಕ ವರ್ಗ, ಅನಕ್ಷರರು, ಮೊದಲನೇದಾಗಿ ಅನಕ್ಷರರು. ಆಮೇಲೆ ಅವ್ರಿಗೆ ತಾನು ಏನು ಮಾಡ್ತಾಯಿದ್ದೀನಿ, ತನ್ನ ಕರ್ತವ್ಯ ಏನು, ತಾನು ಎಲ್ಲಿ ವಾಸ ಮಾಡಬೇಕು, ಯಾವ ಸದುದ್ದೇಶಕ್ಕೆ ವಾಸ ಮಾಡಬೇಕು, ಆಮೇಲೆ ನಮ್ಮ ನೆಲೆಯಲ್ಲಿ ಕಣ್ಕೊಂಬೇಕು ಅನ್ನೋಂಥದ್ದು ಅವ್ರಿಗೆ ಯಾವ ಪರಿಕಲ್ಪನೆ ಕೂಡ ಇರೋದು ಇಲ್ಲ, ಇದುವರೆಗೂ ಕೂಡ ಇಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷ ಆದರೂ ಕೂಡ ಈ ಥರದ್ದು ಅವರ ನೆಲೆಗಟ್ಟೆ ಅವರಿಗೆ ಅವರ ಅಸ್ತಿತ್ವನೇ ಇಲ್ಲದಂಥ ಸಮುದಾಯಗಳವೆಲ್ಲ. ಇಂಥ ಸಮುದಾಯಗಳು ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು. ಆ ಕನಸಿನಂತೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋಂಥ ಏನು ಒಂದು ಉದ್ಘೋಷಣೆ ವಾಕ್ಯದಡಿ, ಸಮಾನತೆಯ ವಾಕ್ಯದಡಿ ಎಲ್ಲರೂ ಸೇರಬೇಕಾಗಿದೆ, ಭಾರತೀಯರೆಲ್ಲರೂ ಸೇರಬೇಕಾಗಿದೆ. ಅಂಥ ಭಾರತೀಯರೆಲ್ಲರ ಒಂದು ನಾಗರಿಕರ ಮಧ್ಯೆ ಈ ನಿಕೃಷ್ಟ ಸಮುದಾಯಗಳನ್ನು ಕೂಡ ಮುಖ್ಯವಾಹಿನಿಗೆ ತಗೊಂಬರೋದು, ಆಮೇಲೆ ಸರ್ಕಾರದ ಕರ್ತವ್ಯನೂ ಕೂಡ, ಮತ್ತು ಮುಂದುವರೆದಂಥ ಮತ್ತು ಹಿಂದುಳಿದ ವರ್ಗದ ಅಥವಾ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಎಲ್ಲರ ಪ್ರಮುಖ ಪಾತ್ರನೂ ಕೂಡ ಹೌದು.
ಈಗ ನೋಡಿ ಇಲ್ಲಿ ಯಾವ ಸಮುದಾಯ ಅಂತಂದರೆ ಅದು ಇವತ್ತು ಇವ್ರನ್ನ ತಗೊಂಡೋಗಿ ಇವ್ರ ಜೊತೆಲಿ ಸೇರಿಸಿದ್ದಾರಲ್ಲ, ಇವತ್ತು ಹೋರಾಟ ಮಾಡ್ತಾರೆ ಯಾರು ಅಲೆಮಾರಿ ಸಂಘದವರು. ಅಲೆಮಾರಿ ಸಂಘ ಅಂತೇಳ್ಬಿಟ್ಟು ಅಲೆಮಾರಿ ಜನ, ಅವ್ರಿಗೆ ಅಂಬೇಡ್ಕರ್ ಯಾರು ಅಂತೂ ಗೊತ್ತಿಲ್ಲ, ಸ್ವತಂತ್ರ ಯಾರು ತಂದು ಕೊಟ್ಟರು ಅಂತೂ ಗೊತ್ತಿಲ್ಲ, ಸಂವಿಧಾನ ಯಾರು ಬರೆದ್ರು ಅಂತೂ ಗೊತ್ತಿಲ್ಲ. ಇವತ್ತು ನಿಜ ಬಾಬಾ ಸಾಹೇಬ್ರ ಆಸೆ ಏನಿತ್ತು, ನಿಜವಾದ ಮನುಷ್ಯರು ಬಡವರು ಮೇನ್ ಸ್ಟ್ರೀಮ್ಗೆ ಬರಬೇಕು ಅಂತ, ಮೇನ್ ಸ್ಟ್ರೀಮ್ಗೆ ಬರಬೇಕು ಅಂತಂತೇಳ್ಬಿಟ್ಟು ಅನ್ನೋದು ಅವ್ರ ಆಸೆ ಇತ್ತು. ಅದರಿಂದ ದಯಮಾಡಿ ಸರ್ಕಾರ ಅಲೆಮಾರಿ ಸಮುದಾಯ ಏನು ನಮ್ಗೆ ಅನ್ಯಾಯ ಆಗುತ್ತೆ ಅಂತಂತಂದರೆ ಅದನ್ನು ಕೂತ್ಕೊಂಡು ಸಂಘಟನೆ ಲೀಡರ್ಗಳು ಯಾರ್ಯಾರು ಇದ್ದಾರೋ ಅಂಥವ್ರನ್ನ ಅವ್ರನ್ನೂ ಕರೆದು ಇವ್ರನ್ನ ಕರೆದು ನಿಮಗೆ 6%, ನಿಮ್ಗೆ 6%, ನಿಮ್ಗೆ 5% ಕೊಟ್ಟಿದ್ರಿ, ನೀವೊಂದು ಸ್ವಲ್ಪ ಅವ್ರಿಗೂ ಸ್ವಲ್ಪ ಕೊಡ್ರಿ ಅಂತಂತ ಹೇಳ್ಬಿಟ್ಟು ಸಾಲ್ವ್ ಮಾಡ್ಬೋದು. ಯಾಕೆ ಅಂತಂದರೆ ಅಲೆಮಾರಿ ಸಂಘಟನೆಯವರು, ಅಲೆಮಾರಿ ಜನಾಂಗ ಅವರು ಯಾವ ಊರಲ್ಲಿ ಇರದೇ ಇರೋರು. ಇವತ್ತು ತೋಲ್ ಬೊಂಬಲಾಟ ಅಂದರೆ ಕನ್ನಡದಲ್ಲಿ ಏನಂತಾರೆ, ತೊಗಲು ಬೊಂಬೆ ಆಟ ಆಡೋರು ಅವರು ಯಾವ ಊರಾಗಿರ್ತಾರೆ? ಯಾವ ಊರಲ್ಲಿ ಇರಲ್ಲ. ಅದರಿಂದ ತೊಗಲು ಬೊಂಬೆ ಆಟ ಆಡೋರು, ರಾಮಕೃಷ್ಣ ವೇಷ ಹಾಕೋರು, ಆಂಜನೇಯ ವೇಷ ಹಾಕೋರು, ಅವ್ರು ಯಾವುದು ಊರಲ್ಲಿಯೂ ತಳ ಊರಲ್ಲ, ಅಕ್ಕಿ ಪಿಕ್ಕಿ ಜನಾಂಗ. ಆಮೇಲೆ ಅದರಲ್ಲೂ ಬಲ್ತಂಥವರು ಇದ್ದಾರೆ. ಅಂಥವ್ರನ್ನ ನೀವು ಹೊರಗಡೆ ಇಟ್ಟು ಈಗ ಸುಳ್ಳು ಜಾತಿ ಸರ್ಟಿಫಿಕೇಟ್ ತಗೊಂಡು ನಾನು SC ಅಂತಂತೇಳ್ಬಿಟ್ಟು ಸೇರ್ಕೊಳ್ಳೋಂಥ ಜನಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಜಂಗಮರು ಬೇಡ ಜಂಗಮ ಅಂತ ಅಂತಾರೆ. ಬೇಡ ಜಂಗಮ ಹೆಸ್ರು ಹಾಕ್ಕೊಂಡು ಬಲಾಢ್ಯರು ಟಿಕೆಟ್ ತಗೊಂಡು MLAಗಳಾಗ್ತಾರೆ, ಮಿನಿಸ್ಟ್ರಾಗ್ತಾರೆ. ಇಂಥದನ್ನೆಲ್ಲ ನಾವು ಯಾರೂ ಒಪ್ಪಲ್ಲ. ಇಂಥದನ್ನು ದಯಮಾಡಿ ಸರ್ಕಾರ ಯಾರು ನಿಜವಾದ ಜಾತಿಗಳು ಯಾರು ಅಸ್ಪೃಶ್ಯರಿದ್ದಾರೆ ಅಂಥವ್ರಿಗೆ ಮೀಸಲಾತಿ ಸಿಗಬೇಕು, ಮತ್ತು ಒಳ ಮೀಸಲಾತಿ ಸಮವಾಗಿ ಹಂಚಬೇಕು. ಜನಸಂಖ್ಯೆ ಆಧಾರದ ಮೇಲೆ ನಾವು ಇವತ್ತಿಲ್ಲ ಅವತ್ತಿಂದನೂ ಕೇಳ್ತಾ ಇರೋದು, ಜನಸಂಖ್ಯೆ ಆಧಾರದ ಮೇಲೆ ನೀವು ಹಂಚಿಕೆ ಮಾಡಿ ಅಂತಂತ ಹೇಳೋದು. ಾಗಿ ರಾಜ್ಯದಲ್ಲಿ ನರಳಾಡ್ತಾ ಇರತಕ್ಕಂತಹ ಒಂದು ಸಮುದಾಯ ಇದ್ರೆ ಅದು ಅಲೆಮಾರಿ ಸಮುದಾಯ. ಇರೋದಕ್ಕೆ ಸೂರಿಲ್ಲ, ಸಾಮಾಜಿಕ ನ್ಯಾಯ ಇಲ್ಲ, ಆರ್ಥಿಕವಾದಂತಹ ಒಂದು ತರಹದ ಶಕ್ತಿ ಇಲ್ಲ ಆ ಸಮುದಾಯಕ್ಕೆ. ಆ ಸಮುದಾಯದ ಏರಿಳಿತಗಳ ಬಗ್ಗೆ ಸಮಾಜದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡೋದಕ್ಕೊಬ್ಬ ಸರಿಯಾದ ರಾಜಕಾರಣಿ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ. ಹಾಗಾದ್ರೆ ಆ ಸಮುದಾಯಕ್ಕೆ ನ್ಯಾಯ ಯಾವಾಗ ಸಿಗೋದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.